ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ಸರ್ ಅವ್ರ ರಾಜೀನಾಮೆ ಆ ಥರ ಒತ್ತಡ ಇದೆಯಾ ಸರ್? ಪಾದಯಾತ್ರೆ ಮಾಡ್ತಾರೆ, ಒತ್ತಡ ಪಕ್ಷದ ಮೇಲೆ ಒತ್ತಡ ಆಗ್ತಾ ಇದೆ. ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ ಸರ್. ಇದೇ ವಿಚಾರ ಇಟ್ಕೊಂಡು ಬಿಜೆಪಿನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ ಪಾದಯಾತ್ರೆ. ಎಸ್ ಸರ್. Sir, yesterday, former Chief Minister Siddaramaiah made a statement. Sir, please come out, sir. ಇಲ್ಲ ರಾಜ್ಯ ಬಂದ್ಬಿಡಿ ಸರ್. Siddaramaiah made a statement. ರಾಜ್ಯ ಬಂದ್ಬಿಡಿ ಸರ್. ಸುಮ್ಮನೆ ಮಾತಾಡ್ತಾ ಇದ್ರು. ಒಂದು ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ. ಸರ್ ಅವ್ರ ರಾಜೀನಾಮೆ ಆ ಥರ ಒತ್ತಡ ಇದೆಯಾ ಸರ್? ಪಾದಯಾತ್ರೆ ಮಾಡ್ತಾರೆ, ಒತ್ತಡ ಪಕ್ಷದ ಮೇಲೆ ಒತ್ತಡ ಆಗ್ತಾ ಇದೆ. ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ ಸರ್. ಇದೇ ವಿಚಾರ ಇಟ್ಕೊಂಡು ಬಿಜೆಪಿನವರು ಪಾದಯಾತ್ರೆ ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ. ಸರ್ ಅವ್ರ ರಾಜೀನಾಮೆ ಆ ಥರ ಒತ್ತಡ ಇದೆಯಾ ಸರ್? ಪಾದಯಾತ್ರೆ ಮಾಡ್ತಾರೆ, ಒತ್ತಡ ಪಕ್ಷದ ಮೇಲೆ ಒತ್ತಡ ಆಗ್ತಾ ಇದೆ. ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ ಸರ್. ಇದೇ ವಿಚಾರ ಇಟ್ಕೊಂಡು ಬಿಜೆಪಿನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ ಪಾದಯಾತ್ರೆ. ಎಸ್ ಸರ್. Sir, yesterday, former Chief Minister Siddaramaiah made a statement. Sir, please come out, sir. ಇಲ್ಲ ರಾಜ್ಯ ಬಂದ್ಬಿಡಿ ಸರ್. Siddaramaiah made a statement. ರಾಜ್ಯ ಬಂದ್ಬಿಡಿ ಸರ್. ಸುಮ್ಮನೆ ಮಾತಾಡ್ತಾ ಇದ್ರು. ಒಂದು ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ. ಸರ್ ಅವ್ರ ರಾಜೀನಾಮೆ ಆ ಥರ ಒತ್ತಡ ಇದೆಯಾ ಸರ್? ಪಾದಯಾತ್ರೆ ಮಾಡ್ತಾರೆ, ಒತ್ತಡ ಪಕ್ಷದ ಮೇಲೆ ಒತ್ತಡ ಆಗ್ತಾ ಇದೆ. ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ ಸರ್. ಇದೇ ವಿಚಾರ ಇಟ್ಕೊಂಡು ಬಿಜೆಪಿನವರು ಪಾದಯಾತ್ರೆ